ನಮಸ್ಕಾರಗಳು ಸ್ನೇಹಿತರೆ. ಇಂದು ನಿಮಗೆ ಒಂದು ವಿಭಿನ್ನ ಜೀವನ ಕಥೆ ಹೇಳಬೇಕು ಅಂತ ಮನಸ್ಸು ಮಾಡಿಕೊಂಡಿದ್ದೇನೆ. ಇದು ಒಂದು ಪುನರ್ವಿವಾಹ ಪ್ರೊಫೈಲ್ ಆಗಿದೆ. ಒಂದು ಮಹಿಳೆಯ ಬದುಕಿನ ಹಾದಿ, ಆಕೆಯ ಹೋರಾಟಗಳು, ನಿರೀಕ್ಷೆಗಳು ಮತ್ತು ಮತ್ತೆ ಒಮ್ಮೆ ಪ್ರೀತಿ ಕಾಣುವ ಆಸೆಯ ಕಥೆಯಾಗಿದೆ. ಫ್ರೆಂಡ್ಸ್, ಇವರು ಮುಂಬೈನಲ್ಲಿ ಹುಟ್ಟಿ ಬೆಳೆದಂತಹ ಶಿಲ್ಪಾ ಎಂದು ಕರೆಯುವಂತಹ 34 ವರ್ಷದ ಮಹಿಳೆಯ ಜೀವನ ಇದಾಗಿದೆ. ಕಾಲೇಜು ಮುಗಿಸಿ ಇಂಜಿನಿಯರಿಂಗ್ ಓದಿ ಚೆನ್ನಾಗಿ ಕೆಲಸ ಕೂಡ ಸಿಕ್ಕಿತ್ತಂತೆ. ಆದರೆ ಕುಟುಂಬದ ಒತ್ತಾಯದಿಂದ ಬೇಗನೆ ಮದುವೆಯನ್ನ ಮಾಡಿಕೊಂಡರು. ಮದುವೆಯ ಮೊದಲ ದಿನದಿಂದಲೇ ಜೀವನದಲ್ಲಿ ಸಂತೋಷಕ್ಕಿಂತ ನೋವು ಹೆಚ್ಚು ಎದುರಾದಿದ್ದವು ಎಂದು ಆಕೆ ತುಂಬಾನೇ ಕಠಿಣವಾಗಿತ್ತು ಎಂದು ಕೂಡ ತಿಳಿಸಿಕೊಡುತ್ತಿದ್ದಾರೆ. ಮದುವೆಯಾದ ಪುರುಷನು ಬದಲಾಗಿ ಜವಾಬ್ದಾರಿಯನ್ನು ಬಿಟ್ಟು ಆಕೆಯನ್ನು ಕಡೆಗಣಿಸಲು ಶುರು ಮಾಡಿದಂತೆ. ಕುಟುಂಬದ ನೆಲೆಯಲ್ಲಿ ಗೌರವ ಕೊಡದೆ ನಿರ್ಲಕ್ಷ್ಯೆಯನ್ನು ತೋರಿದ. ಹೀಗೆ 7 ವರ್ಷ ಹೋರಾಡಿದ ಮೇಲೆ ಶಿಲ್ಪಾ ತನ್ನ ಬದುಕನ್ನು ಸ್ವಂತವಾಗಿ ಕಟ್ಟಿಕೊಂಡಳು ಎಂದು ನಿರ್ಧರಿಸಿದ್ದಾಳೆ. ವಿಚ್ಛೇದನವನ್ನು ತೆಗೆದುಕೊಂಡಳು ಎಂದು ಕೂಡ ತಿಳಿಸಿದ್ದಾರೆ. ಫ್ರೆಂಡ್ಸ್, ಇಂತಹ ವಿಚ್ಛೇದನವನ್ನು ಪಡೆದಂತಹ ವ್ಯಕ್ತಿಗೆ ಯಾರಾದರೂ ಬಾಳು ಕೊಡುವಂತಹ ವ್ಯಕ್ತಿ ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ಎಂದು ಕೂಡ ಕೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಯಾರಿಗಾದರೂ ನಿಜವಾಗಿಯೂ ಇಂತಹ ಶಿಲ್ಪಾರವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ 100ಗೆ 200% ಸೆಂಡ್ ಮಾಡುತ್ತೇವೆ. ಹಾಗೆ ಸ್ನೇಹಿತರೆ, ಈಗ ಶಿಲ್ಪಾ ಮತ್ತೆ ಬದುಕಿನ ಹೊಸ ಅಧ್ಯಾಯವನ್ನು ಆರಂಭಿಸೋಕೆ ಸಿದ್ಧವಾಗಿದ್ದಾಳೆ. ಅವಳ ಮನಸ್ಸಿನಲ್ಲಿ ಒಂದೇ ಒಂದು ಆಶೆ, ಈ ಬಾರಿ ಒಬ್ಬ ಒಳ್ಳೆಯ ಹೃದಯದ ಜವಾಬ್ದಾರಿಯುತ ವ್ಯಕ್ತಿ ಜೀವನಕ್ಕೆ ಬರಬೇಕು ಎಂಬ ಆಸೆಯನ್ನು ಕೂಡ ಪಡುತ್ತಿದ್ದಾರೆ. ಆ ವ್ಯಕ್ತಿ ರೂಪ ಸೌಂದರ್ಯದ ಬಗ್ಗೆ ಕಾಳಜಿ ಇರೋದು ಅವಳಿಗೇನು ಮುಖ್ಯ ಅಲ್ಲ, ಆದರೆ ಒಬ್ಬನು ನಿಷ್ಠೆ, ಗೌರವ, ಪ್ರೀತಿ ಕೊಟ್ಟರೆ ಸಾಕು ಎಂದು ಕೂಡ ಕೇಳಿಕೊಳ್ಳುತ್ತಿದ್ದಾರೆ. ಫ್ರೆಂಡ್ಸ್, ಶಿಲ್ಪಾಳಿಗೆ ಪುಸ್ತಕವನ್ನು ಓದೋದು, ಪ್ರವಾಸವನ್ನು ಮಾಡುವುದು ತುಂಬ ಇಷ್ಟ. ಹಾಗೆ ವಾರಾಂತ್ಯದಲ್ಲಿ ಒಂದು ಸಿನಿಮಾವನ್ನು ನೋಡೋದು ಅಥವಾ ನದಿ ತೀರದಲ್ಲಿ ನೆಮ್ಮದಿಯಾಗಿ ಸಮಯವನ್ನು ಕಳೆಯೋದು ಅವಳ ಮನಸ್ಸಿಗೆ ತುಂಬ ಹತ್ತಿರ ಎಂದು ಕೂಡ ಹೇಳಿಕೊಳ್ಳುತ್ತಾಳೆ. ಫ್ರೆಂಡ್ಸ್, ಅವಳು ಹೇಳ್ತಾಳೆ, ನನ್ನ ಬದುಕಿನಲ್ಲಿ ನನಗೆ ಕೈ ಹಿಡಿದು ಜೊತೆಯಾಗುವವನು ಬೇಕು, ಬೇರೇನೂ ಬೇಡ. ಹಾಗೆ ಮನೆ ಮಂದಿ ಎಷ್ಟು ಹೇಳಿದ್ರು ಹೃದಯಕ್ಕೆ ಹೊಂದುತ್ತಾ ಬಂದರೆ ನಾನು ನನ್ನ ಬದುಕು ಮತ್ತೆ ಕಟ್ಟಿಕೊಳ್ಳಲು ತಯಾರಾಗಿದ್ದೇನೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಹೀಗಾಗಿ ಯಾರಿಗಾದರೂ ಶಿಲ್ಪಾ ಬಗ್ಗೆ ಆಸಕ್ತಿ ಇದ್ದರೆ ಅವಳ ಹೋರಾಟ, ಅವಳ ಮನಸ್ಸು, ಅವಳ ಹಂಬಲವನ್ನು ಅರ್ಥ ಮಾಡಿಕೊಂಡ್ರೆ ನೀವು ಅವಳ ಬದುಕಿನಲ್ಲಿ ಹೊಸ ಬೆಳಕಾಗಬಹುದು ಎಂದು ಕೂಡ ಹೇಳಲಾಗ್ತಿದೆ. ಫ್ರೆಂಡ್ಸ್, ಅವಳ ಮಾತೇನು ಗೊತ್ತಾ, ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ, ನಾನು ಕಾಯ್ತಾ ಇರ್ತೀನಿ ಎಂದು ಕೂಡ ಅವರು ತಿಳಿಸಿಕೊಟ್ಟಿದ್ದಾರೆ. ಫ್ರೆಂಡ್ಸ್, ಯಾರಿಗಾದರೂ ಇಂತಹ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ ಸೆಂಡ್ ಮಾಡುತ್ತೇವೆ. ಧನ್ಯವಾದಗಳು.